ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಾಯಿ ವಾರಾಹಿಯ ಅನುಗ್ರಹ ಪ್ರತಿಯೊಬ್ಬರಿಗೂ ಸಿಗಲಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಯಾರೋ ನನಗೆ ಒಂದಿಬ್ಬರು ಕಮೆಂಟ್ ಹಾಕಿದ್ರು, ಈ ಸಿಂಬಲ್ ಬರ್ಕೊಳೋದ್ರಿಂದ ನಿಜವಾಗ್ಲೂ ನಮಗೆ ಅಮೌಂಟ್ ಬರುತ್ತಾ ಅಂತ ಹೇಳಿ. ಇನ್ನು ಅದ್ರ ಜೊತೆಗೆ ಇದುವರೆಗೂ ಯಾವ ಕಮೆಂಟು ಬಂದಿಲ್ಲ, ಇದಕ್ಕೆ ಏನಂತೀರಾ ಅಂತ ಹೇಳಿ. ಇನ್ನೊಬ್ರು ಕಮೆಂಟ್ ಹಾಕಿದ್ರು, ತೂತು ಎಲ್ಲ ಸುಳ್ಳು ಅಂತ ಹೇಳಿ. ಇನ್ನೊಬ್ರು ಯಾರೋ ಕಮೆಂಟ್ ಹಾಕಿದ್ರು 420 ಅಂತ ಹೇಳಿ. ನೀವೆಲ್ಲ ಕಮೆಂಟ್ನ ನಾನು ನೋಡಿದ್ದೀನಿ. ಹಾಗೆ ಕೆಲವೊಂದು ಕಮೆಂಟ್ನ ರಿಮೂವ್ ಕೂಡ ಮಾಡಿದ್ದೀನಿ. ನಿಮಗೆ ಸಾಕ್ಷಿ ಸಮೇತ ಬೇಕು ಅಂತ ಹೇಳಿ ಈ ಸಿಂಬಲ್ನ ಬರ್ಕೊಂಡು ಕರೆಕ್ಟಾಗಿ ಅದನ್ನ ಯೂಸ್ ಮಾಡ್ಕೊಂಡಿರೋರಿಗೆ 200% ಆಗಿ ಅಮೌಂಟ್ ಸಿಕ್ಕೇ ಸಿಗುತ್ತೆ. ಇದಕ್ಕೆ ನಾನೇ ಸಾಕ್ಷಿ. ಅದಷ್ಟೇ ಅಲ್ಲ, ಈಗ ನಾನು ತೋರಿಸುವಂತಹ ಒಂದು ಸ್ವಲ್ಪ ಮೆಸೇಜಸ್ ಕೂಡ, ಕಮೆಂಟ್ ಕೂಡ ನೋಡಿಬೇಕಿದ್ರೆ, ಇದನ್ನು ನೀವು ಬರ್ಕೊಂಡ್ಬಿಟ್ಟು ನೀವು ಏನು ಮಾಡ್ತೀರಾ, ಸರಿಯಾದ ರೀತಿಯಲ್ಲಿ ಇದನ್ನು ನೀವು ಯೂಸ್ ಮಾಡ್ಕೊಳ್ಳೋದಿಲ್ಲ. ಹೇಗೆ ಯೂಸ್ ಮಾಡ್ಕೊಬೇಕು ಅಂತ ಹೇಳಿ ಹೇಳ್ತೀನಿ ಕೇಳಿ. ಬರ್ಕೊಂಡಿದ್ದಾದಮೇಲೆ ಅದನ್ನು ನೀವು ಮರ್ತು ಬಿಡಬೇಕು. ಆ ಸಿಂಬಲ್ನ ಬರ್ಕೊಂಡು ನಾನು ಹೇಳೋ ರೀತಿ ನೀವು ಅಂದ್ಕೊಂಡು ನಿಮಗೆ ಎಷ್ಟು ಹಣ ಬೇಕೋ ಅಷ್ಟು ಹಣವನ್ನು ಕೇಳಿಕೊಂಡು ಹಲವು ಮೂಲಗಳಿಂದ ಹಣವನ್ನು ನನ್ನ ಹುಡುಕಿಕೊಂಡು ಬರುತ್ತಾ ಇರುವುದಕ್ಕೆ ಯೂನಿವರ್ಸ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಯೂನಿವರ್ಸ್, ಐ ಲವ್ ಮನಿ, ಥ್ಯಾಂಕ್ ಯು ಅಂತ ಹೇಳಿಕೊಂಡು ನೀವು ಸಿಂಬಲ್ನ ಬರ್ಕೊಂಡಿದ್ದಾದಮೇಲೆ ಅದನ್ನು ಅದ್ರ ಪಾಡಿಗೆ ಅದನ್ನು ಬಿಟ್ಟುಬಿಡಬೇಕು. ಮತ್ತೆ ನೀವು ಅದು ನೋಡ್ತಾ ಇರೋದು, ನಂಗೆ ಅಮೌಂಟ್ ಬರ್ತಾ ಇಲ್ಲ, ನಂಗೆ ಅಮೌಂಟ್ ಬರ್ತಾನೇ ಇಲ್ಲ ಅಂತ ಹೇಳಿ ಯೋಚನೆ ಮಾಡೋದು, ಈ ರೀತಿಯೆಲ್ಲ ಮಾಡೋಕ್ಕೋದ್ರೆ ಖಂಡಿತವಾಗ್ಲೂ ಅಮೌಂಟ್ ಬರೋದಿಲ್ಲ. ಆ ಸಿಂಬಲ್ನ ಬರ್ಕೊಂಡ್ಬಿಟ್ಟು ಅದು ಆಗುತ್ತೋ ಹೋಗುತ್ತೋ ಅಂತೇಳಿ ಬಿಟ್ಬಿಡಿ. ಅದ ನಂತರ ನೀವು ನೀರು ಹಾಕ್ಕೊಂಡು ಅದೇನಾದ್ರು ಆಡಿಸೋದ್ರೂ ಪರವಾಗಿಲ್ಲ, ನೀವೇನೇ ಕೆಲಸ ಮಾಡಿದ್ರೂ ಪರವಾಗಿಲ್ಲ. ಒಂದು ದಿನಕ್ಕೆ ಒಂದು ಸಾರಿ ನೀವು ಬರ್ಕೊಂಡ್ರೆ ಸಾಕು. ನೀವು ಬರ್ಕೊಳ್ಬೇಕಾದ್ರೆ ಯಾವುದೇ ಸಮಯ, ಯಾವುದೇ ದಿನ, ಯಾವ ವಾರ ಬೇಕಾದರೂ, ಯಾವಾಗ ಬೇಕಾದರೂ ನೀವು ಮಾಡ್ಕೊಳ್ಬಹುದು. ಅದನ್ನು ಬರ್ಕೊಂಡು ಮನಸ್ಸಲ್ಲಿ ನಾನು ಹೇಳೋ ರೀತಿ ವಿಡಿಯೋ ಕೆಳಗಡೆ ಇದೆ, ಹೋಗಿ ಒಂದು ಸಾರಿ ಚೆಕ್ ಮಾಡಿ. ಯಾರು ನೋಡಿಲ್ಲೋ ಅವರು ಮತ್ತು ಯಾರೆಲ್ಲ ನೋಡಬೇಕು ಅಂತಿದ್ರೋ ಅದನ್ನು ನೋಡಿಕೊಂಡು ನೀವು ಕರೆಕ್ಟಾಗಿ ಮಾಡಿ. ನೀವು ಅದನ್ನು ಮಾಡಿಬಿಟ್ಟು ಅದನ್ನು ನೀವು ಮರ್ತು ಬಿಡಿ, ಸರಿನಾ? ಮರೆಯೋದಕ್ಕಿಂತ ನೀವು ಯಾವಾಗಲೂ ಕೈ ನೋಡಿಕೊಂಡು ಅಯ್ಯೋ ನಂಗೆ ಅಮೌಂಟ್ ಬಂದಿಲ್ಲ, ಅಯ್ಯೋ ನಂಗೆ ಯೂನಿವರ್ಸ್ ಅಮೌಂಟ್ ಕೊಟ್ಟಿಲ್ಲ ಅಂತ ಖಂಡಿತ ಮಾಡೋಕ್ಕೆ ಹೋಗ್ಬಿಡಿ. ಖುಷಿಯಿಂದ ನೀವು ನನಗೆ ಅಮೌಂಟ್ ಬಂದೇ ಬರುತ್ತೆ, ಯೂನಿವರ್ಸ್ ನನಗೆ ಕೊಡಿಸ್ತಾರೆ ಅಂತ ಹೇಳಿ ನೀವು ಅಂದ್ಕೊಂಡು ಆ ಒಂದು ಸಿಂಬಲ್ನ ಬರ್ಕೊಂಡ್ಬಿಟ್ಟು ಅದ್ರ ಪಾಡಿಗೆ ಅದನ್ನು ನೀವು ಬಿಟ್ಬಿಟ್ಟು ಮರ್ತುಬಿಟ್ಟು ಉಳಿದ ಕೆಲಸ ಏನಿರ್ತೋ ಅದನ್ನು ನೀವು ಮಾಡ್ಕೋತಾ ಹೋಗಿ. ಅಮೌಂಟ್ ನಿಮ್ಮ ಕೈಗೆ ಬಂದು ಸೇರಿದವಾಗ ನಿಮ್ಗೆ ಗೊತ್ತಾಗುತ್ತೆ. ನಾನು ಇದನ್ನ ಮಾಡಿ ಮರ್ತೋಗ್ಬಿಟ್ಟಿದ್ದೆ, ಈಗ ನನಗೆ ಅಮೌಂಟ್ ಬಂದು ನನಗೆ ಸೇರಿದೆ ಅಂತಂದಾಗ ನೀವು ಮಾಡಿರೋ ರೆಮಿಡಿ ಆಗ ನಿಮಗೆ ನೆನಪು ಬರಬೇಕು. ಅದನ್ನು ಬಿಟ್ಬಿಟ್ಟು 24 ಗಂಟೆನೂ ನಾನು ಬರ್ಕೊಂಡಿದ್ದೀನಿ ಇದಾಗ್ತಾಯಿಲ್ಲ ಅಂತಂದರೆ ಅದು ಖಂಡಿತ ಆಗೋದಿಲ್ಲ. ಇನ್ನು ಸ್ವಲ್ಪ ಜನ ಕಮೆಂಟ್ ಹಾಕಿದ್ರಲ್ಲ, ಅವ್ರಿಗೆ ಸಾಕ್ಷಿ ಸಮೇತ ಕೂಡ ನಾನು ಕಮೆಂಟ್ಗಳನ್ನ ತೋರಿಸಿದ್ದೀನಿ. ಬೇಕಿದ್ರೆ ಒಂದು ಸರಿ ವಿಡಿಯೋ ಕೆಳಗಡೆ ಹೋಗಿ ಕಮೆಂಟ್ಸ್ನ ಚೆಕ್ ಮಾಡಿ. ಖಂಡಿತ ನೀವು ನಂಬಿಕೆಯಿಂದ ಮಾಡಿ. ಖಂಡಿತ ಹೇಳ್ತೀನಿ, ಯೂನಿವರ್ಸ್ ನಿಮಗೆ ಯಾವುದೇ ಒಂದು ಕಡೆಯಿಂದ ನಿಮಗೆ ಅಮೌಂಟನ್ನು ತಂದು ಕೊಡುತ್ತೆ. ಯಾರಾದರೂ ಆಗಲಿ, ಒಂದು ವೇಳೆ ನಿಮಗೆ ತುಂಬ ದಿನದಿಂದ ಸಾಲ ತೊಗೊಂಡು ಕೊಡದೇ ಇದ್ದವರಾದ್ರೂ ಕೊಡೋಕೆ ಆಗುತ್ತೆ. ಇದು 200% ಸತ್ಯ. ಯಾಕೆಂದರೆ ನಾನು ಎಷ್ಟೋ ಸಾರಿ ಈಗಲೂ ಮಾಡ್ತಾಯಿದ್ದೀನಿ, ಮುಂದೆ ಕೂಡ ಮಾಡಿದ್ದೀನಿ, ಈ ಹಿಂದೆ ಕೂಡ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರನೇ ನಾನು ಇದ್ರ ಜೊತೆ ಶೇರ್ ಮಾಡಿದ್ದು. ಎಷ್ಟೊಂದು ರೆಮಿಡೀಸ್ನ ನನಗೆ ಯೂಸ್ ಆಗಿ ಅದರಿಂದ ನನಗೆ ರಿಸಲ್ಟ್ ಸಿಕ್ಕಿದ ಮೇಲೇ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋದು. ಅದರಿಂದ ಇದು ನಿಮಗೆ ಯೂಸ್ ಆಗಲಿ. ತುಂಬ ಜನ ಹೆಣ್ಮಕ್ಳು ಮತ್ತು ಕಷ್ಟದಲ್ಲಿ ಇರ್ತೀರಾ, ಯಾರೋ ಅಮೌಂಟ್ ತೊಗೊಂಡಿರ್ತಾರೆ, ಅವರು ಕೊಡೋದಿಲ್ಲ ಅಂತಂದಾಗ ಇದೆಲ್ಲರಿಗೂ ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರನೇ ನಾನು ಇದನ್ನು ಶೇರ್ ಮಾಡಿರೋದು. ನಾನು ಕೈಯಲ್ಲಿ ಬರ್ಕೊಂಡು ತೋರಿಸ್ತಾ ಇದ್ದೀನಿ. ಇದು ನಾನು ಬ್ಲೂ ಇಂಕಲ್ಲಿ ಬರೆದು ತೋರಿಸಿದ್ದೀನಿ. ಬಟ್ ನೀವು ಇದೇ ರೀತಿ ನೀಟಾಗಿ ಗ್ರೀನ್ ಕಲರ್ ಸ್ಕೆಚ್ ಪೆನ್ ಡಾರ್ಕ್ ಬರುತ್ತಲ್ಲ, ಗ್ರೀನ್ ಕಲರ್ ಯಾವುದಾದ್ರೂ ಆಗಿದ್ರೂ ಪರವಾಗಿಲ್ಲ, ಬಟ್ ಗ್ರೀನ್ ಕಲರ್ ಇರಬೇಕು. ಅದ್ರಲ್ಲಿ ಬರ್ಕೊಂಡ್ಬಿಟ್ಟು ಅದ್ರ ಪಾಡಿಗೆ ಅದನ್ನು ನೀವು ಬಿಟ್ಬಿಡಿ. ಆಮೇಲೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಬಟ್ ನೀವು ಖುಷಿಯಿಂದ ಇದಾಗುತ್ತೆ, ನೋಡೋಣ ಬಿಡು ಅಂತ ಮಾಡೋದಿಲ್ಲ. ನಂಬಿಕೆಯಲ್ಲಿ ಬಂದೇ ಬರುತ್ತೆ ಅಂತ ಹೇಳಿ ಅಂದ್ಕೊಂಡು ಮಾಡಿ. ನಿಮ್ಗೆ ಅಮೌಂಟ್ ಬಂದಿಲ್ಲ ಅಂದರೆ ಅವಾಗ ನನಗೆ ಕೇಳಿ. ನೀವು ಕರೆಕ್ಟಾಗಿ ಮಾಡಿದಾಗ, ನೀವು ಕರೆಕ್ಟಾಗಿ ಮ್ಯಾನಿಫೆಸ್ಟ್ ಮಾಡಿದಾಗ ಆಗ ಯೂನಿವರ್ಸ್ ನಮಗೆ ಖಂಡಿತವಾಗ್ಲೂ ಹಣವನ್ನು ತಂದು ಕೊಡುತ್ತೆ. ಇದೆಲ್ಲರಿಗೂ ಉತ್ತರ ಸಿಕ್ಕಿ ಅಂತ ನಾನು ಅನ್ಕೋತೀನಿ. ಯಾರಾದರೂ ಒಬ್ಬರದ್ದು ಕಮೆಂಟ್ ಹಾಕಿದ್ದಾರಾ ಒಂದ್ಸರಿ ನೋಡಿ ಅಂತ ಹೇಳಿ ಯಾರೊಬ್ಬರು ಕಮೆಂಟ್ ಹಾಕಿದ್ರು, ಅವ್ರಿಗೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ. ಸೊ ಈಗ ಒಬ್ಬರಲ್ಲ, ಒಂದು 3-4 ಜನ ಕೂಡ ಕಮೆಂಟ್ ಹಾಕಿದ್ದಾರೆ, ಇನ್ನೂ ಹಾಕ್ತಾರೆ. ಖಂಡಿತ ಹಾಕ್ತಾರೆ. ಯಾರು ನಂಬಿ ಮಾಡ್ತಾರಲ್ಲ ಅಂಥವರು ಖಂಡಿತವಾಗ್ಲೂ ಇನ್ನೂ ಕಮೆಂಟ್ಸ್ ಬರುತ್ತೆ, ಇದು ಹಾಗೆ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಇದನ್ನು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.